ವೀಕ್ಷಕರೇ, ನೀರಜ್ ಅವರನ್ನ ಮಾತು ಕೇಳಿದಾಗ ಗಾಂಧಿನಗರಕ್ಕೆ ಬರುವಂತ ಯುವ ಮನಸ್ಸುಗಳು ಎಷ್ಟು ಗಟ್ಟಿಯಾಗಿರಬೇಕು, ಮತ್ತೆ ಈ ಚಿಕ್ಕ 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 ವ್ಯಾಮೋಹಗಳಿಗೆ ಅಥವಾ ಮುಖ ತೋರಿಸೋದಕ್ಕೆ ಅಥವಾ ಯಾವುದೋ ಒಂದು ಸಣ್ಣ ಪಾತ್ರಗಳನ್ನು ಮಾಡಿಬಿಟ್ಟು ನಾನು ಏನೋ ಸಾಧಿಸ್ಬಿಡ್ತೇನೆ ಅಂತ ನಿಮ್ಮ ಶಕ್ತಿಯನ್ನೆಲ್ಲ ಹ್ರಾಸಗೊಳಿಸ್ಕೊಂಡು ವೇಸ್ಟ್ ಮಾಡಿಕೊಳ್ಳಿಕ್ಕೆ ಮುಂದಾಗಬೇಡಿ ಅನ್ನುವಂಥ ಒಂದು ಎಚ್ಚರವನ್ನು ಕೂಡ ಹುಡುಗ ಕೊಟ್ಟ. ಎಷ್ಟು ನಿರ್ದಿಷ್ಟವಾಗಿ ಅವನು ಹೆಜ್ಜೆಗಳನ್ನು ಇಟ್ಟುಕೊಂಡು ತನ್ನ ಕನಸಿನ ಒಂದು ನೆಲೆಗೆ ಅವನು ಸಾಗ್ತಾ ಇದ್ದಾನೆ. ಅವನಿಗೆ ಒಳ್ಳೇದಾಗಲಿ, ವಿಶ್ ಆಲ್ ದ ಬೆಸ್ಟ್ ಅಂತ ನಾವು ಹೇಳಿ ಕಳಿಸಿದ್ದೇವೆ. ಬಹುಶಃ ಗಾಂಧಿನಗರ ಇಂಥ ಹುಡುಗರನ್ನು ಬಳಸ್ಕೊಳ್ಳಿ ಅಂತ ನಮ್ಮ ಆಶಯ. ಅದರ ಜೊತೆಗೆ ಅದ್ದೂರಿ, ದಂಡುಪಾಳ್ಯದ ಮತ್ತು ಈಗ ಈ 3 ಸಿನಿಮಾದ ಯಶಸ್ಸಿನ ಮಧ್ಯೆ ರೋಮಿಯೋ ನಿನ್ನೆಯಿಂದ ತುಂಬಾ ಚೆನ್ನಾಗಿ ಪಿಕಪ್ ಆಗಿದೆ. ರೋಮಿಯೋದು ಸಕ್ಸಸ್ಫುಲ್ ಪ್ರೆಸ್ ಮೀಟ್ ಕೂಡ ಅವರು ಇವತ್ತು ಮಾಡಿದ್ರು. ನಿಜವಾಗಿ ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ಬಿಡುಗಡೆ ಆದ 3 ದಿನದಲ್ಲಿ ಸಕ್ಸಸ್ಫುಲ್ ಪ್ರೆಸ್ ಮೀಟ್ ಮಾಡ್ತಾರೆ. ಹೌದು, 3 ದಿನದಲ್ಲಿ ಯಾವ ರೀತಿ ಸಕ್ಸಸ್ ಅನ್ನು ನೋಡ್ತಾರೆ, ಅದ್ರ ಸಕ್ಸಸ್ಫುಲ್ ಪ್ರೆಸ್ ಮೀಟ್ಗೆ ಏನು ಅರ್ಥ ನಮ್ಗೆ ಗೊತ್ತಿಲ್ಲ. ಆದರೆ ರೋಮಿಯೋ ನಿಜವಾದ ಅರ್ಥದಲ್ಲಿ ಸಕ್ಸಸ್ಫುಲ್ ಪ್ರೆಸ್ ಮೀಟ್ ಅನ್ನು ಇವತ್ತು ಮಾಡಿಕೊಳ್ತು. ಯಾಕೆಂತಂದ್ರೆ ರೋಮಿಯೋ ಕಳೆದ ಶುಕ್ರವಾರ ಶನಿವಾರದಿಂದಲೇ ತುಂಬಾ ಚೆನ್ನಾಗಿ ಪಿಕಪ್ ಆಗ್ತಾ ಇದೆ. ಬಹಳ ಸಂತೋಷದಿಂದ ಹೇಳೋದು ಅಂತಂದ್ರೆ ನಮ್ಮ ಗೋಲ್ಡನ್ ಸ್ಟಾರ್ ಅಗೈನ್ ಮತ್ತೆ ಟ್ರ್ಯಾಕಿಗೆ ಬಂದಿದ್ದಾರೆ, ರೇಸಿಂಗ್ಗೆ ಬಂದಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಗಣೇಶು ತುಂಬಾ ಒಳ್ಳೆ ಸಿನಿಮಾಗಳನ್ನು ಮಾಡುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಹಾಗೆ ಬಚ್ಚನ್ ಸಿನಿಮಾ ಮುಂದೋಗಿತ್ತು. ಯಾಕೆಂತಂದ್ರೆ ಅವ್ರದ್ದು ಅಲ್ಲಿಯ ಪ್ರಮೋಷನಲ್ ಆಕ್ಟಿವಿಟೀಸ್ಗೆಲ್ಲ ಅವರು ತೆಲಂಗಾಣದಲ್ಲೆಲ್ಲ ತಿರುಗಾಡ್ತಾ ಇರೋದ್ರಿಂದ ನಿರ್ದಿಷ್ಟವಾದಂಥ ಡೇಟಲ್ಲಿ ಬಚ್ಚನ್ ಆರಂಭ ಆಗಿರಲಿಲ್ಲ. 18ನೇ ತಾರೀಕಿಗೆ ಬಚ್ಚನ್ ವಿದ್ಯುಕ್ತವಾಗಿ ಆರಂಭ ಆಗುತ್ತೆ. ಅದರ ಜೊತೆ ನೀವೆಲ್ಲರೂ ಮೊನ್ನೆ ನಿರೀಕ್ಷಿಸಿದ ಹಾಗೆ ಮತ್ತು ನೋಡಿದ ಹಾಗೆ ಯೋಗರಾಜ್ ಭಟ್ಟು, ಸೂರಿ ಮತ್ತು ನಮ್ಮ ಮಠದ ಗುರುಪ್ರಸಾದ್ ಈ 3 ಜನ ಸೇರಿ ಒಂದು ಚರಿತ್ರೆ ನಿರ್ಮಾಣಕ್ಕೆ ಹೆಜ್ಜೆಯನ್ನು ಇಟ್ಟ ಬಗ್ಗೆ ನಾವು ಅಭಿನಂದನಾ ಮಾತುಗಳನ್ನು ಕೂಡ ಆಡಿದ್ದೇವೆ. ಆಗಲೇ ಗುರುಪ್ರಸಾದ್ ಅವರು ಅದರ ಬಗ್ಗೆ ಸ್ಪಷ್ಟವಾಗಿ ನಮ್ಮೊಟ್ಟಿಗೆ ಮಾತಾಡಿದ್ದಾರೆ. ಗುರುಪ್ರಸಾದ್ ಮಾತಿಗೂ ಯೋಗರಾಜ್ ಭಟ್ರಿಗೂ ಮಾತಿಗೂ ಎಲ್ಲೋ ಒಂದು ಕಡೆ ತಾಳಮೇಳ ಇದೆಯೋ ಅಥವಾ ಒಂದು ಸಂವೇದನಾತ್ಮಕವಾದಂಥ ವ್ಯತ್ಯಾಸ ಇದೆಯೋ, ಈ ಎಲ್ಲ ಕುತೂಹಲ ನಮ್ಗಿಂತ ಹೆಚ್ಚು ವೀಕ್ಷಕರಿಗಿದೆ ಅಂತ ನನ್ನ ಭಾವನೆ. ಈಗ ನಾವು ಯೋಗರಾಜ್ ಭಟ್ರನ್ನ ಮಾತಾಡ್ಸೋಣ. ಭಟ್ರೆ ನಮಸ್ತೆ. ನಮಸ್ತೆ ಗಣಪತಿ ಅವರಿಗೆ. ಈಗ ನಮಗೆ ಕಳೆದ ವಾರ ಬಂದಂಥ ಸುದ್ದಿ, ನೀವು ಮಠದ ಗುರುಪ್ರಸಾದ್ ಮತ್ತು ಸೂರಿ ಈ 3 ಜನ ಸೇರಿ ಒಂದು ಹೊಸ ರೀತಿಯ ಆಲೋಚನೆಯನ್ನ ಮಾಡಿದ್ದೀರಿ. ಆ ಹೊಸ ರೀತಿಯ ಆಲೋಚನೆ ಒಂದು ಚರಿತ್ರೆಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕನ್ನಡದ ತ್ರಿಮೂರ್ತಿಗಳು ಒಟ್ಟಾಗ್ತಾ ಇದ್ದೀರಿ. ಈ ಆಲೋಚನೆ ಹೊಳೆದದ್ದು ಹೇಗೆ? ಒಂದಿಷ್ಟು ಹಕ್ಕಿಗಳು ಸೇರಿ ಬೇಟೆಗಾರನ ಬಲೆ ಹೊತ್ಕೊಂಡು ಹೋಗಿರೋ ಕಥೆ ನೀವು ಕೇಳಿರ್ತೀರಿ, ಜನನೂ ಕೇಳಿರ್ತಾರೆ. ಈ ಬರವಣಿಗೆ ಗೊತ್ತಿರೋರು ಮತ್ತು ಇವತ್ತಿನ ಕಾಲಕ್ಕೆ ಯಾವ ಥರದ ಸಿನಿಮಾ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಒಂದಿಷ್ಟು ಸದಾಕಾಲ ಯೋಚನೆ ಮಾಡೋ ಒಂದು ಟೀಮ್ ಇದ್ದರೆ, ಅದು ಕೆಲಸ ಗೊತ್ತಿರೋರು, ಆ ಟೀಮು ನಿರ್ದೇಶನ ಮಾಡಿದವರು, ಬರೆದು ಗೊತ್ತಿರೋರು, ಇಂಥವ್ರದ್ದೆಲ್ಲ ಒಂದು ಸಮಾನ ಮನಸ್ಕರ ಒಂದು ತಂಡ ಇದ್ದರೆ ತುಂಬ ಚೆನ್ನಾಗಿರೋ ಸಿನಿಮಾಗಳು ಆಚೆ ಬರುತ್ತೆ ಅಂತ 3 ಜನ ಸೇರಿ ಒಂದು ಮಾತಾಡ್ತಾ ಏನೋ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಬೇಕು, ಈ ಬರೋ ದಿನಗಳಲ್ಲಿ ಎಲ್ಲ ಸರಿ ಹೋದರೆ ಇನ್ನೊಂದು 15-20 ದಿವಸಗಳಲ್ಲಿ ಏನು ಮಾಡ್ತೀವಿ ಅಂತ ಹೇಳ್ತೀವಿ. ಹಾಗೆ ಭಟ್ರೆ, ಈ 3 ಜನ ಪ್ರತ್ಯೇಕವಾದಂಥ ಯಶಸ್ಸಿನ ಟ್ರ್ಯಾಕ್ ಅನ್ನು ಹೊಂದಿದ್ದೀರಿ. 3 ಜನರ ಆಲೋಚನೆ ವಿಭಿನ್ನವಾಗಿದೆ. 3 ಜನ ಚಿತ್ರ ಕಟ್ಟುವ ರೀತಿ ಬೇರೆ ಬೇರೆ ಆಗಿದೆ. ಈ ಬೇರೆ ಬೇರೆಯಾದಂಥ 3 ದಾರಿಗಳು ಒಟ್ಟಾಗುವ ಮತ್ತು ಒಟ್ಟಾಗಿ ಒಂದು ಚಿತ್ರವನ್ನು ಕಟ್ಟುವ ಬಗೆ ಹೇಗೆ? ಇದು ಒಂಥರ ಕಪ್ಪೆಗಳನ್ನ ತಕ್ಕಡಿಲಿ ಹಾಕೋ ಪ್ರಯತ್ನ ಅಂತಲೇ ಹೇಳಬಹುದು. ಇಲ್ಲಿ ಯಾರೂ ಕ್ಯಾಪ್ಟನ್ನು, ನಾನು ಮುಖ್ಯಸ್ಥ, ಇವ್ರ ಮಾತು ಅವ್ರು ಕೇಳಬೇಕು, ಅವ್ರ ಮಾತು ಇವ್ರು ಕೇಳಬೇಕು, ಆ ಥರದ್ದು ಯಾವುದೇ ಬೈಲಾಗಳಾಗಲಿ, ರೂಲ್ಸ್ಗಳಾಗಲಿ, ಧೋರಣೆಗಳಾಗಲಿ ನಮ್ಮ 3 ಜನರಲ್ಲೂ ಇಲ್ಲ. ಯಾಕಂದರೆ ಆ ಥರದ ಧೋರಣೆ, ಆ ಥರದ ವಿಚಾರಗಳಿದ್ದಲ್ಲಿ 3 ಜನ ಒಟ್ಟಿಗೆ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಟ್ಟು ನಮ್ಮ ಯೋಚನೆಗಳು, ನಾವು ಇವತ್ತು ಯಾವ ಥರದ ಸಿನಿಮಾಗಳನ್ನು ಮಾಡಿದರೆ ಅದ್ಭುತ ಪ್ರತಿಕ್ರಿಯೆ ಸಿಗುತ್ತೆ, ಜನ ಏನಂತಾರೆ ಅದಕ್ಕೆ, ನಮಗೆ ಎಷ್ಟು ಜನ ಗೊತ್ತು ಮತ್ತು ಜನರಿಗೆ ನಾವೆಷ್ಟು ಪ್ರಿಯರು, ಇವೆಲ್ಲದನ್ನು ಮುಕ್ತವಾಗಿ ಮಾತಾಡಿ ಏನೋ ಒಂದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಇಲ್ಲಿ ಯಾರು ದೊಡ್ಡವರು, ಯಾರು ಸಣ್ಣವರು, ಇವ್ರು ಜಾಸ್ತಿ ಯಶಸ್ಸು, ಇವ್ರು ಕಮ್ಮಿ ಯಶಸ್ಸು, ಆ ಥರದ್ದು ಯಾವುದೇ ಪ್ಯಾರಾಮೀಟರ್ಸು ನಮ್ಮ 3 ಜನರ ಮಧ್ಯೆ ಇಲ್ಲ. ನಿಮ್ಮಲ್ಲಿ ಈಗೋ ಕ್ಲಾಶಸ್ ಏನೋ ಬರುವುದಿಲ್ಲ ಅನ್ನುವಂಥ ಗ್ಯಾರಂಟಿ ಇದೆಯಾ ಭಟ್ರೆ? ಹಾಂ, ಸಹಜವಾಗಿ ಎಲ್ಲರಿಗೂ ಅವರವರ ಅಹಂ ಇರುತ್ತೆ. ಆದರೆ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ನಮ್ಮ ಅಹಂಗಳನ್ನ ಹಿಂದೆ ಇಟ್ಕೋಬೇಕು, ಅದು ಮೊದಲನೇ ರೂಲ್ಸು.
ಈಗ ನೋಡೋರಿಗೊಂದು ಅಹಂಕಾರ ಇರುತ್ತೆ, ಮಾಡೋರಿಗೊಂದು ಅಹಂಕಾರ, ಇದು ಒಂದು ಹಾಡು ಕೇಳೋರಿಗೊಂದು ಅಹಂಕಾರ ಇರುತ್ತೆ, ಹಾಡು ಮಾಡೋರಿಗೊಂದು ಅಹಂಕಾರ ಇರುತ್ತೆ. ಹಲವಾರು ಅಹಂಕಾರಗಳು ಸೇರೇ ಅದೊಂದು ಅಲಂಕಾರ ಆಗೋದು. ಹಾಗಾಗಿ ನಮ್ಮ ಅಹಂಕಾರ ನಮ್ಮ ಮುಂದೆ ಆಚೆ ಬರದೇ ಇರಬಹುದು, ಅದು ಸಿನಿಮಾಗೆ ಯಾವುದೇ ತೊಂದರೆ ಕೊಡೋದಿಲ್ಲ. ಆಮೇಲೆ ಅಹಂಭಾವನ ಬಿಡೋದೇ ಒಂದು ಒಳ್ಳೆಯ ಸಿನಿಮಾದ ಮೊದಲನೇ ರಿಕ್ವೈರ್ಮೆಂಟ್ ಅಂತ ನನ್ನ ಒಂದು ವೈಯಕ್ತಿಕ ಅನಿಸಿಕೆ. ಮತ್ತು ಗುರು ಸೂರಿ ಇಬ್ಬರಿಗೂ ಅದೇ ಭಾವನೆ ಇದೆ ಅಂತ ನಾನು ಬಲವಾಗಿ ನಂಬಿದ್ದೀನಿ. ನೀವು ಈವರೆಗಿನ ಚಿತ್ರಗಳಲ್ಲಿ ಸಂಭಾಷಣೆಯನ್ನು ರಚಿಸುವುದರಲ್ಲಿ ಬಹಳ ಎತ್ತಿದ ಕೈ. ಅದ ನಿಮ್ಮ ನೆಲೆ ಒಂದು ಅಪರೂಪದ ಕಾಮಿಡಿ ಬೇಸನ್ನು ಹೊಂದಿದೆ. ಅದೇ ರೀತಿ ಗುರುಪ್ರಸಾದ್ ಕೂಡ ತನ್ನ ಎಲ್ಲ ಚಿತ್ರಗಳನ್ನು ಅದೇ ಬೇಸಲ್ಲಿ ನಿಲ್ಲಿಸಿದ್ದಾರೆ. ಮತ್ತೆ ಕಾಮಿಡಿ ಬೇಸಲ್ಲಿ ಸಂಭಾಷಣೆ ರಚಿಸುವಂಥ ಒಬ್ಬ ಅದ್ಭುತ ಬರಹಗಾರ ಅಂತ ದಾಖಲಾಗಿದ್ದಾರೆ. ನೀವಿಬ್ಬರು ಎಲ್ಲೋ ಒಂದು ಕಡೆ ಒಂದೇ ಬೇಸಿಂದ ಬಂದಿದ್ದೀರಿ, ಒಂದೇ ರೀತಿಯ ಸಂವೇದನೆಯನ್ನು ಹೊಂದಿದ್ದೀರಿ. ಹಾಗಾದರೆ ಈ ಒಂದೇ ಸೂತ್ರದ ಸಂಭಾಷಣೆ ರಚಿಸುವಂಥವರ ಈ ಒಂದು ಕೂಡುವಿಕೆಯ ಸೂತ್ರ ಯಾವುದು? ಈಗ ಎಷ್ಟೋ ಸತಿ ನಾನು ಗುರುಪ್ರಸಾದ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದಿದೆ, ಟಿ ವಿಲಿ ಅವರ ದೃಶ್ಯ ಬಂದಾಗ ಅಥವಾ ಅವರ ಹಾಡು ಬಂದಾಗ, ಅವರ ಚಿತ್ರ ರಿಲೀಸ್ ಆಗೋ ಟೈಮಲ್ಲಿ ಒಳ್ಳೆಯದಾಗಲಿ ಗುರುಗಳೇ, ಚೆನ್ನಾಗಿ ಮಾಡಿ, ಏನೋ ಒಂದು ಆಗುತ್ತೆ ಅಂಥೇಳಿ ಸದಾಕಾಲ ಮಾತಾಡ್ತಿರ್ತೀನಿ. ನನಗೂ ಸಾಕಷ್ಟು ಸತಿ ಬೇರೆ ಬೇರೆ ವಿಷಯಗಳಿಗೆ ಅವರು ಫೋನ್ ಮಾಡ್ತಿರ್ತಾರೆ. ಅವ್ರ ಚಿತ್ರಕ್ಕೆ ಹಾಡು ಬರೆಯೋಕ್ಕೂ ನಾವು ಮಾತುಕತೆ ಮಾಡಿದ್ವಿ. ಅದು ಈ ಬರಹಗಾರನಿಗೆ ಸಹಜವಾಗಿ ಇನ್ನೊಬ್ಬ ಬರಹಗಾರನ ಮೇಲೆ ಒಂದು ಮೆಚ್ಚುಗೆ, ಒಂದು ಸಣ್ಣ ಹೊಟ್ಟೆ ಉರಿ, ಒಂದು ಸಣ್ಣ ಸ್ನೇಹ, ಆಮೇಲೆ ಒಂದು ದೊಡ್ಡ ಪ್ರೀತಿ, ಇವೆಲ್ಲ ಸೇರ್ಕೊಂಡಿದ್ದಿರುತ್ತೆ. ಒಂದು ಬರಹಗಾರನಿಗೆ ನಾನಾ ಪಾತ್ರಗಳನ್ನು ಬರೆದು ಅದನ್ನು ಜನರಿಗೆ ತೋರಿಸಿ ನಗಿಸೋದು ಅಳಿಸೋದು ಮಾಡೋ ಕಾಯಕದಲ್ಲಿರೋರು. ಒಬ್ಬ ಬರಹಗಾರ ಇನ್ನೊಬ್ಬ ಬರಹಗಾರನ ಮೆಚ್ಕೊಳ್ಳೋದೇ ಅಲ್ಲಿ. ಇದೇ ಕೆಲಸ ನಾನು ಮಾಡ್ತಿದ್ದೀನಿ, ಅವನು ಮಾಡ್ತಿದ್ದಾನೆ. ಅದೆಷ್ಟು ನೋಡೋದಕ್ಕೆ ಸರಳವಾಗಿ ಕಾಣುತ್ತೆ, ಬಟ್ ತುಂಬ ತಲೆ ಕೆಡಿಸೋ ಕೆಲಸ ಅಂತ ಬರಹಗಾರನಿಗೆ, ಗೋಳು ಬರಹಗಾರನಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಈ 3 ಜನ ಬರಹಗಾರರು ಕೂತಾಗ ಅದ್ರ ಮಜಾನೇ ಬೇರೆ. ಅದನ್ನೇ ಸೂತ್ರ ಅನ್ಬಹುದು. ಅದೇ ತಂತು 3 ಜನರನ್ನು ಒಟ್ಟಿಗೆ ಕೂರಿಸುತ್ತೇನೋ. ಒಬ್ರು ಗೋಳು ಒಬ್ಬರಿಗೆ ಬಹಳ ಬೇಗ ಅರ್ಥ ಆಗುತ್ತೆ. ಈ ಸಿನಿಮಾವನ್ನು ನೀವು ಪುನೀತನನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡೇ ಮಾಡಿದ್ದೀರಿ ಅಂತ ಸುದ್ದಿ ಇದೆ. ಗೊತ್ತಿಲ್ಲ ಇನ್ನು ನಾಯಕ ನಟರು ಯಾರು ಏನು ಎತ್ತ ಇದ್ರ ಬಗ್ಗೆ ಯಾವುದೇ ಬೇರೆ ಮಿನಿಮಮ್ ಚರ್ಚೆ ಕೂಡ ನಮ್ಮ 3 ಜನರ ಮಧ್ಯೆ ನಡೆದಿಲ್ಲ. ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ತುಂಬ ಇನಿಷಿಯಲ್ ಹಂತದಲ್ಲಿದೆ. ಈ ಯೋಜನೆ ಸ್ಪಷ್ಟವಾಗಿ ಯಾವಾಗ ಕಾರ್ಯಕ್ಕೆ ರೂಪಕ್ಕೆ ಬರುತ್ತೆ ಬಿಟ್ರೆ? ಎಲ್ಲ ಸರಿ ಹೋದರೆ ಈಗ ಗುರುಪ್ರಸಾದ್ ಅವರದ್ದು ಒಂದು ಹೆರಿಗೆ ನೋವು ಈಗ ಶುರುವಾಗಿದೆ ಅವರಿಗೆ. ನಾನೊಂದು 6-7 ತಿಂಗಳಲ್ಲಿದ್ದೀನಿ ಅಂತ ಅನ್ಬೋದು. ನನ್ನ ಒಂದು ಡ್ರಾಮಾ ಮುಕ್ತಾಯದ ಹಂತದಲ್ಲಿದೆ, ಗುರುಪ್ರಸಾದದ ಮುಕ್ತಾಯ ಹಂತದಲ್ಲಿದೆ, ಸೂರಿದು ಆರಂಭದ ಹಂತದಲ್ಲಿದೆ ಕಡ್ಡಿಪುಡಿ. ಈ 3 ಜನ ಅವರವರ ಕೆಲಸಗಳ ಮಧ್ಯೆ ಅವರವ್ರು ಮಾಡ್ತಿರೋ ಕೆಲಸನ ಒಂದು ಹಂತಕ್ಕೆ ತಲುಪಿಸಿ ನಂತರ ಒಂದುಗೂಡಬೇಕು. ಯಾಕಂದರೆ ಇದು ತುಂಬ ದೊಡ್ಡದಾಗುತ್ತೆ, ತುಂಬ ನಮಗೆ ನಮ್ಮ ಸ್ನೇಹ ಒಂದು ಹೊಸ ನಿರೀಕ್ಷೆ ಹುಟ್ಟಿಸುತ್ತೆ. ಏನೋ ಮಾಡಬೇಕು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಎಷ್ಟೋ ಜನ ತಂತ್ರಜ್ಞರು ಒಟ್ಟಾಗಿ ಏನೆಲ್ಲ ಮಹಾನ್ ಸಾಧನೆ ಮಾಡಿದ್ದಾರೆ, ನಮ್ಮೂರಲ್ಲಿ ಯಾಕಿಲ್ಲ ಅಂತೆಲ್ಲ ನಾವು ಸಾಕಷ್ಟು ಮಾತಾಡಿದ್ದು ಇದೆ. ಈಗ ನಾನಂತೂ ಎಷ್ಟೋ ಜನ ನಿರ್ಮಾಪಕರಿಗೆ, ಎಷ್ಟೋ ಜನ ನಿರ್ದೇಶಕರಿಗೆ, ಸಂಗೀತ ನಿರ್ದೇಶಕರಿಗೆ ಗೆಳೆಯ ಆಗಿಬಿಟ್ಟಿದೆ. ನನ್ನ ಸಿನಿಮಾಗಳಿಗೂ ಅಲ್ಲದೆ ಸಾಕಷ್ಟು ಜನರಿಗೆ ನಾನು ಹಾಡು ಬರೀತೀನಿ. ಇಂಡಸ್ಟ್ರಿಯ ಕಷ್ಟ ಸುಖಗಳು ಸಾಕಷ್ಟು ಹತ್ತಿರದಿಂದ ಕೇಳ್ತೀನಿ. ಅದೇ ಥರ ಗುರು ಕೂಡ ಸಾಕಷ್ಟು ಒಡನಾಡಿದ್ದಾರೆ, ಸೂರಿ ಕೂಡ ಸಾಕಷ್ಟು ಒಡನಾಡಿದ್ದಾರೆ. 3 ಜನ ಕೂತಾಗ ಅಂಥದ್ದು ಏನೋ ಒಂದು ಮಾಡಬೇಕು ಅಂತ ಅನ್ನಿಸ್ತಾನೇ ಇತ್ತು ಈ ಹಿಂದೆ ಕೂಡ. ಅದು ಮಾಡೇ ಮಾಡ್ತೀವಿ. ನಮ್ಮ ಒಂದು ಏನು ತ್ರಿವೇಣಿ ಸಂಗಮ ಇದೆ, ಎಷ್ಟು ದೂರ ಹರಿಯುತ್ತೆ ಏನು ಎತ್ತ ಅನ್ನೋದು ಒಂದು ತಿಂಗಳು ಅಥವಾ ನಮ್ಮ ಎಲ್ಲ ಕೆಲಸಗಳು ಒಂದು ಹಂತಕ್ಕೆ ತಲುಪಿದ ನಂತರ ಒಂದು ಕಾರ್ಯರೂಪಕ್ಕೆ ತರೋ ಎಲ್ಲ ಸಿದ್ಧತೆ ಭರದಿಂದ ಸಾಗಿದೆ. ನಿಮ್ಮ ಮಾತುಗಳಿಂದ ಬಹುಶಃ ಇಡೀ ಚಿತ್ರರಂಗ ಅಷ್ಟೇ ಅಲ್ಲ, ಇಡೀ ಕನ್ನಡದ ಚಿತ್ರ ಪ್ರೇಮಿಗಳು ಆನಂದ ತುಂದಿಲರಾಗಿದ್ದಾರೆ, ರೋಮಾಂಚನಗೊಂಡಿದ್ದಾರೆ. ಬಹುಶಃ ಈ ನಿಮ್ಮ 3 ಒಗ್ಗೂಡಿಕೆಯ ಒಂದು ಪ್ರತಿಫಲವಾಗಿ ಮೂಡಿ ಬರುವಂಥ ಸಿನಿಮಾವನ್ನು ಇವತ್ತಿನಿಂದಲೇ ಬಹುಶಃ ಕಾಯುವುದಕ್ಕೆ ಕ್ಷಣಗಳನ್ನು ಎಣಿಸ್ತಾ ಇದ್ದಾರೆ. ಆದ್ದರಿಂದ ಇದೊಂದು ಯಶಸ್ವಿ ಸಿನಿಮಾ ಆಗಲಿ, ಇದೊಂದು ಹೊಸ ಪರಂಪರೆಗೆ ನಾಂದಿ ಹಾಡಲಿ,
ನಮ್ಮ ಮಧ್ಯೆಯಿಂದ ಎಲ್ಲ ಈಗೋಗಳನ್ನು ಕೊಂದು ನಾವೆಲ್ಲರೂ ಒಗ್ಗಟ್ಟಾಗಿ ಹೊಸ ಸಿನಿಮಾಕ್ಕಾಗಿ ಎಲ್ಲರೂ ತುಡಿಯುವಂಥ ಒಂದು ಶಕೆ ಆರಂಭ ಆಗಲಿ ಅಂತ ನಾನು ಹಾರೈಸ್ತಾ ನಮ್ಮೊಟ್ಟಿಗೆ ಇಷ್ಟೊತ್ತಿಗೆ ನೀವು ಮಾತಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಭಟ್ರೆ ನಮಸ್ತೆ, ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮಿನಿಸ್ಟರ್. ಈಗ ನೋಡೋರಿಗೆಲ್ಲ ನಮಸ್ಕಾರ. ಥ್ಯಾಂಕ್ ಯು. ಭಟ್ರ ಮಾತುಗಳು ಬಹುಶಃ ನಿಮ್ಗೆಲ್ಲರಿಗೂ ಒಂದು ತಣ್ಣನೆ ಒಂದು ರೋಮಾಂಚನ ಉಂಟು ಮಾಡಿರ್ಬೋದು ಅಂತ ಅನ್ಕೊಳ್ತೇನೆ ಅಲ್ವಾ? ಹೌದು, ಆದಷ್ಟು ಬೇಗ ನಮಗೂ ಒಂದು ಅತ್ಯದ್ಭುತ ಸಿನಿಮಾನ ನಾವೆಲ್ಲರೂ ನೋಡ್ಲಿಕ್ಕೆ ಕಾತರ. ಕಾಲೆಳೆಯುವುದನ್ನೇ ಒಬ್ರಿಗೊಬ್ಬರು ಸಿನಿಮಾ ಗೆದ್ದ ತಕ್ಷಣ ತಾನು ಅಂತ ಮೇಲಾಟ ನಡೆಸಿ ಒಬ್ರಿಗೊಬ್ಬರು ಬೆನ್ನು ಹಾಕಿ ನಡೆಯುವುದನ್ನೇ ಇಲ್ಲಿವರೆಗೆ ಕಂಡಂತ ನಮ್ಮಂಥವರಿಗೆ ಬಹುಶಃ ಇದೊಂದು ಅಪರೂಪ ಅಲ್ಲದೆ ಇನ್ನೇನು ಸಾಧ್ಯ. ಇಂಥದ್ದಾಗಬೇಕು.